ಮೇಡಮ್ ಫಸ್ಟು ಮೈಸೂರು ರೋಡಿಂದ ಬಂದೆ, ಅಲ್ಲೆಲ್ಲೂ ಇಲ್ಲ ಪೆಟ್ರೋಲ್ ಬಂಕು. ಗೋ ಗ್ಯಾಸಲ್ಲಿ 120 ರೂಪಾಯಿ ಇದೆ, ಅಲ್ಲೂ ನೋಡ್ಕೊಂಬಂದೆ, ಅಲ್ಲೂ ರಶ್ ಇದೆ. ಆದ್ರೂ ಇದು ಸ್ವಲ್ಪ ಕಮ್ಮಿ ಇದೆ ಅಂತ ಅಲ್ಲಿಂದ ಮತ್ತೆ ಇಲ್ಲಿಂದ ಬಂದಿದ್ದೀನಿ, ಅಂಚೆಪಳ್ಳಿಯಿಂದ ಬಂದಿದ್ದೀನಿ, ಕೆಂಗೇರಿ ಅಲ್ಲಿಂದ ಬಂದಿದ್ದೀನಿ. ಅಲ್ಲಿಂದ ಬಂದುಬಿಟ್ಟು ಇಲ್ಲೂ ಸುಮಾರು 1 ಅವರ್ ಆಯ್ತು ಮೇಡಮ್ ಬಂದು. ಇವಾಗ ಸಿಕ್ಕಿದೆ ಗ್ಯಾಸು. ಒಬ್ಬರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರಂದರೆ ಯಾರೂ ಇಲ್ಲ. ಯಾರು ಹೇಳಬೇಕು, ಯಾರು ಕೇಳಬೇಕು? ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಒಂದು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. DK ಶಿವಕುಮಾರು ಇಲ್ಲ, ಸಿದ್ದರಾಮಯ್ಯನೂ ಇಲ್ಲ, ಯಾರಂದರೆ ಯಾರೂ ಇಲ್ಲ. ಎಲ್ಲ APL ಬ್ಯುಸಿ ಇದ್ದಾರೆ. ಯಾರು ನಮ್ಮ ನೋಡಿ ನಮ್ಮ ಗತಿ ಈ ಥರ ಇದೆ. ಯಾರು ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಈ ಥರ ಪರಿಸ್ಥಿತಿ ಆಗಿದೆ ನೋಡಿ. 2 ಅವರ್ ಆಯಿತು, ಇವಾಗ ಹಾಕ್ಸಿದ್ದೀನಿ 600 ರೂಪಾಯಿ 700 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ ಬರೀ. ಇವಾಗ ಹಾಕಿದ್ರೆ 1 ದಿವಸ 1.5 ದಿವಸ 2 ದಿವಸ ಓಡಿಸ್ಬೋದು ಅಷ್ಟೇ. ಆಮೇಲೆ ಮತ್ತೆ ಲೈನಲ್ಲಿ ನಿಂತ್ಕೋಬೇಕು. 1 ದಿವಸ ಡ್ಯೂಟಿ ಮಾಡ್ಬೋದು, ಮತ್ತೆ ಒಂದು ದಿವಸ ಲೈನಲ್ಲಿ ನಿಂತ್ಕೋಬೇಕು ಗ್ಯಾಸ್ಗೆ. ಸರ್ ಈಗ ಪರವಾಗಿಲ್ಲ, ಸುಧಾರಿಸ್ತಾ ಇದೆ ಅಂತಾರೆ. ಮೊದಲಾಗಿದ್ರೆ ಇವಾಗ 3 ಅವರ್ ಇವಾಗ ಏನು ನಿಂತ್ಕೊಂತಿದ್ರಿ, ಮೊದಲು 6 ಅವರ್ ನಿಂತ್ಕೋಬೇಕಾಯ್ತು ಅಂದರು. ಇಲ್ಲ ಮೇಡಮ್ ಏನು ಸುಧಾರಿಸ್ತಾ ಇಲ್ಲ ಮೇಡಮ್. ಅದೇ ಪರಿಸ್ಥಿತಿನೇ ಇದೆಯಾ? ಇಲ್ಲ ಮೇಡಮ್, ಸುಳ್ಳು, ಬರೇ ಸುಳ್ಳು. ಸರ್ಕಾರ ಬೋಕಸ್ ಆಗಿಬಿಟ್ಟಿದೆ ಮೇಡಮ್. ಏನಂದರೆ ಏನೂ ಇಲ್ಲ, ಸ್ವಲ್ಪನೂ ರೆಸ್ಪಾನ್ಸ್ ನೋಡಿ. IPL ಏನು ಅವಶ್ಯಕತೆ ಇದೆ? ನಾವು IPL ಇಲ್ಲಿ ಜನ ಸಾಯ್ತಾ ಇದ್ದಾರೆ, ಒಂದು ರೆಸ್ಪಾನ್ಸು ಹೋಗಲಿ, ಒಂದು ಏನಾದರೂ ನಿಂತ್ಕೊಂಡು ಒಂದು ಸಾಥವನ್ನು ಹೇಳೋದು ಜನಕ್ಕೆ ಏನಿಲ್ಲ ಮೇಡಮ್. ಸ್ವಲ್ಪನೂ ಏನೂ ಇಲ್ಲ ಮೇಡಮ್. ಬೋಕಸ್ ನೆಕ್ಸ್ಟ್ ಟೈಮ್ ಬರಲ್ಲ ಮೇಡಮ್. ಇವರು ಅಷ್ಟೇ ಮುಗೀತು ಇವ್ರದ್ದು ಕತೆ. ಕಾಂಗ್ರೆಸ್ ಮುಗೀತು ಅಂತ ತಿಳ್ಕೊಳ್ಳಿ, ಇಲ್ಲಿಗೆ ಲಾಸ್ಟು. ಯಾರು ಬರಬೇಕು ಮತ್ತೆ? ಈ ಎಲ್ಲ ನಮ್ಮ ಇಂಡಿಯಾ ಸರ್ಕಾರನೇ ಹಿಂಗೆ ಮೇಡಮ್, ಬರೇ ಮೋಸ. ಅವ್ರು ಬ್ರಿಟಿಷರು ಅದೇ ಹೇಳೋದು, ನಿಮ್ಮ ಇಂಡಿಯಾ ಚೆನ್ನಾಗಿದೆ, ನಿಮ್ಮ ಸರ್ಕಾರ ಸರಿಗಿಲ್ಲ, ಇಂಡಿಯಾ ಸರ್ಕಾರ ಸರಿಗಿಲ್ಲ. ಎಲ್ಲ ಫಾರಿನ್ ಕಂಟ್ರಿಯವ್ರು ಹಿಂಗೆ ಹೇಳೋದು. ಎಷ್ಟು ಜನ ಆಗ್ತಾರೆ ಅದೇ ಹೇಳೋದು, ನೀವು ಪೀಪಲ್ಸ್ ತುಂಬ ಒಳ್ಳೆಯವರು, ಆದರೆ ನಿಮ್ಮ ಪಾಲಿಟಿಕ್ಸ್ ಸರಿ ಇಲ್ಲ ಅಂತಾರೆ. ಮತ್ತೆ ಯಾರನ್ನ ತಗೊಂಬರೋಣ? ಬ್ರಿಟಿಷ್ ಆಳ್ವಿಕೆಯನ್ನೇ ಕರ್ಕೊಂಡ್ಬಂದು. ಅಲ್ಲ ಮೇಡಮ್, ನೋಡಿ ಹೆಂಗಾಗಿದೆ ಗೊತ್ತಾ, ಅಲ್ಲಿ ವಾರ ಆಗೋದು ಇಲ್ಲೇ ಆಗ್ಬಿಟ್ಟು ಸುಮ್ಮನೆ ನಮ್ಮನ್ನು ಸಾಯಿಸ್ಬಿಟ್ರೆ ಚೆನ್ನಾಗಿದೆ. ಆ ಥರ ಇದೆ ಪರಿಸ್ಥಿತಿ ಇಲ್ಲಿ, ಆ ಥರ ಇದೆ. ಇನ್ನೂ ಬರೀ ಇದು ನೋಡಿ, ನೆನೆ ಕ್ಲೋಸ್ ಆಯಿತು, ನೆನೆ ಓಪನ್ ಆಯಿತು ಅಂತ ಹೇಳಿದ್ರು, ಮತ್ತೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರು. ಮತ್ತೆ ವಾರ ಕಂಟಿನ್ಯೂ ಇದೆ. ಯಾರಿಗೆ ಹೇಳೋಣ ನಮ್ಮ ಕಷ್ಟ? ನೋಡಿ, ಸ್ವಲ್ಪ ರೆಸ್ಪಾನ್ಸ್ ಇಲ್ಲ ನಮ್ಮ ಹತ್ರ. ಏನು ಆ ಥರ ಇನ್ನೂ ಸ್ಟಾಕ್ ಮಾಡೋದು ಆ ಥರ ಏನೂ ಇಲ್ಲ. ಸುಮ್ಮನೆ ಬರೀ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಮಾಡಿಸೋದು, ಪಾಲಿಟಿಕ್ಸಲ್ಲಿ ಬರೀ ಇದೇನೆ. ಬರೇ ಇದೇನೆ, ಬರೇ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿಸೋದು. ಏನಿದೆ ನಮ್ಮ ಹತ್ರ? ಏನು ಅಷ್ಟು ಕೆಪಾಸಿಟಿ ಎಲ್ಲಿದೆ ನಮ್ಮದು ಇಂಡಿಯಾದು? ಅಕಸ್ಮಾತ್ ಚೈನಾ ಏನಾದರೂ ನಮ್ಗೆ ವಾರ್ ಮಾಡಿಬಿಡ್ತು ಅಂತ ತಿಳ್ಕೊಳ್ಳಿ, ಏನು ಮಾಡೋದು ಆಮೇಲೆ? ಆ ಥರ ಅವ್ರಿಗೆ ಬೀಟ್ ಮಾಡೋ ಥರ ಇದೀವ ನಾವು? ಹೋಗಲಿ, ಅದೂ ಇಲ್ಲ ನಮ್ಮ ಹತ್ರ, ಅಷ್ಟು ಕೆಪಾಸಿಟಿ ಇಲ್ಲ. ದುಶ್ಮನ್ಗಿರಿ ಮಾಡ್ಕೊಂಡಿಲ್ಲ, ಅದು ಅರ್ಥ ಆಯಿತು. ಅಕಸ್ಮಾತ್ ಏನಾದ್ರು ವಾರ ಆಯಿತು, ಅವಾಗ ಏನು ಮಾಡ್ತಾರೆ? ಸ್ವಲ್ಪ ದಿವಸ ಆದರೂ ನಮ್ಗೆ ಅದು ಇಕ್ಕೊಳ್ಳೋ ಕೆಪಾಸಿಟಿನೂ ಇಲ್ವಲ್ಲ ಮೇಡಮ್. ನಮಗೆ ಏನಿದು ದಿನ ಬಳಕೆದು ಮತ್ತು ನಮ್ಗೆ ಇದಕ್ಕೆಲ್ಲ ತೊಂದರೆ ಆಗ್ತಾ ಇರ್ಬೋದು. ಬಟ್ ಅಕ್ಕಪಕ್ಕದಲ್ಲಿ ನಾವು ನೆರೆಹೊರೆಯವ್ರ ಹತ್ರ ಚೆನ್ನಾಗಿದ್ದೀವಿ ಮೇಡಮ್. ನಾವು ಚೆನ್ನಾಗಿದ್ದೀವಿ. ಅಕಸ್ಮಾತ್ ಏನಾದಾದರೆ ಏನು ಮಾಡ್ತೀರಾ? ಇವಾಗಲೇ ಹಿಂಗೆ ಪರಿಸ್ಥಿತಿ ಬರೀ ಬೇರೆ ಕಂಟ್ರಿಲಿ ಆಗ್ತಾ ಇದೆ. ಈ ಥರ ಇದೆ ಅಂದರೆ ನಮ್ಮ ಹತ್ರ ಇಷ್ಟಾಕು ಏನೂ ಇಲ್ವಲ್ಲ ಮೇಡಮ್. ನಮ್ಮ ಹತ್ರ ಏನಿದೆ ಆ ಥರ? ಏನು ಮಾಡ್ಕೊಂಡಿದ್ದೀರಾ? ಚೈನಾ ಥರ ಏನು ಮಾಡ್ಕೊಂಡಿದ್ದೀರಾ? ಏನೂ ಇಲ್ವಲ್ಲ ಚೈನಾ ಥರ. ನೋಡಿ, ಚೈನಾ ಆರಾಮಾಗಿ 6 ವರ್ಷ ಇಲ್ಲ 5 ವರ್ಷ ಆದ್ರೂ ಏನು ತೊಂದರೆ ಇಲ್ಲ ಅಂದ ಅವನಿಗೆ. ಇವಾಗ ನಮ್ಮ ಹತ್ರ ಏನಿದೆ ಆ ಥರ? ಬರೀ ಆಗಿರೋ 40 ದಿವಸಕ್ಕೇ ನಾವು ಇದು ಒದಾಡ್ತಾ ಬಿಡ್ತಾ ಇದ್ದೀವಿ. ಈಗ ನಿಮಗೆ ಚೈನಾ ಥರ ಸರ್ಕಾರ ಬೇಕು? ಒಳ್ಳೆ ಸರ್ಕಾರ ಅಲ್ಲ ಮೇಡಮ್, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನೋಡಿ ಹೆಂಗೆ ಡೆವಲಪ್ ಮಾಡಿದ್ದಾರೆ ಮೇಡಮ್. ಇಲ್ಲಿ ಏನು ಮೇಡಮ್, ಬರೇ ಜಾತಿ ಮಾತಾಡಿದ್ರೆ ಅವನು ಅಲ್ಲ ಅಕ್ಬರ್, ಇಲ್ಲಿ ಮಾತಾಡಿದ್ರೆ ಜೈ ಶ್ರೀರಾಮ್ ಅಂತ. ಇಲ್ಲಿ ಬರೇ ಇದೇನೆ ಇದರಲ್ಲೇ ಜೀವನ ಕಳೀತಾ ಇದ್ದೀವಿ. ಅವ್ನು ಅಲ್ಲಿ ಹೊಡಿಯೋದು, ಇವ್ನು ಇಲ್ಲಿ ಹೊಡಿಯೋದು, ಇವರು ಅವ್ರು ಕೆಟ್ಟ ತೋರಿಸೋದು, ಬರೇ ಪಾಲಿಟಿಕ್ಸ್ ಇದೆ. ಬರೀ ಅದಕ್ಕೆ ಪಾಲಿಟಿಕ್ಸ್, ಅದಕ್ಕೆ ಏನು ಇಂಪ್ರೂವ್ ಇದೆ ನೋಡಿ? ಪಾಲಿಟಿಕ್ಸ್ ಏನು ಇಂಪ್ರೂವ್ ಇದೆ ಇವಾಗ? ಏನಂದರೆ ಏನೂ ಇಲ್ಲ ಸರ್. ಇಲ್ಲಿ ಏನು ಗೊತ್ತಾ, ರಾಜಕೀಯ ನಾಯಕರುಗಳೇ ನಮಗೆ ಅವರು ಇಲ್ಲಿ ಹೊಡೀರಿ ಅಲ್ಲಿ ಹೊಡೀರಿ ಅಂತ ಹೇಳ್ಕೊಡ್ತಾರೆ. ಹೌದು ಮೇಡಮ್, ಅವ್ರದ್ದೇ ತೊಂದರೆ ಇರೋದು ಮೇಡಮ್. ಜನ ಚೆನ್ನಾಗಿದ್ದಾರೆ ಮೇಡಮ್. ಅರ್ಧ ಮುಕ್ಕಾಲು ಜನ ನಮ್ಮ ಫ್ರೆಂಡ್ಸು ಕನ್ನಡಿಗರು, ನಮ್ಮ ಫ್ರೆಂಡ್ಸು, ನಮ್ಮ ಮುಸ್ಲಿಮ್ಸು. ಅರ್ಧ ಮುಕ್ಕಾಲು ಜನ ಹಿಂದೂಗಳು ನನ್ನ ಫ್ರೆಂಡ್ಸು. ಏನೋ ಇದು ಅಂದರೆ ಅವರೇ ಹೇಳ್ತಾರೆ, ಏನಿಲ್ಲ ಅವ್ರು ಮಾಡ್ತಾರೆ, ನೀನು ಕೆಲಸ ಮಾಡೋದು ಸುಮ್ಮನೆ ಅಂತಾರೆ. ನಿಮ್ಮಲ್ಲಿ ಒಗ್ಗಟ್ಟಿದೆ ಬಿಡಿ ಸರ್, ಆಟೋ ಡ್ರೈವರ್ಸಲ್ಲಿ ಒಗ್ಗಟ್ಟಿದೆ. ಎಲ್ಲ ಬರೀ ನೋಡಿ, ಬರೀ ಇವ್ರದೇನೆ, ಬರೀ ಅವ್ರಿಗೆ ಇವ್ರು ತಂದಾಕೋದು, ಬರೀ ಇದೆ ರಾಮ ಮಂದಿರ ಅದು ಇದು ಇಂಥ ಗಲಾಟೆನೇ. ಸುಮ್ಮನೆ ಏನೋ ಒಂದು ತಾಪತ್ರೆ ತೆಗಿತಾ ಇರ್ತಾರೆ. ಅಲ್ಲಿ ನೋಡಿ IPL ನೋಡಿ, ಏನು ಅವಶ್ಯಕತೆ ಇರ್ತಾ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಒಬ್ಬ ಆದರೂ ಯಾರಾದರೂ ಪೆಟ್ರೋಲ್ ಬಂಕ್ ಹತ್ರ ಬಂದು, ಒಂದು ಗ್ಯಾಸ್ ಬಂಕ್ ಹತ್ರ ಬಂದು ಏನಾದರೂ ರೆಸ್ಪಾನ್ಸ್ ಮಾಡಿದಾರಾ? ಈ ಥರ ತೊಂದರೆ ಆಗಿದೆಯಲ್ಲ ನಿಮಗೆ, ನಮ್ಮ ಕಡೆಯಿಂದ ನಾವು ಏನಿದ್ರು ನಿಮ್ಗೆ ಮಾಡ್ಕೊಡ್ತೀವಿ, ತೊಂದರೆ ತೊಗೊಬಿಡಿ, ನೀವೇನು ಅವಶ್ಯಕತೆ ಇಲ್ಲ ಏನು ಓದಾಡೋದು ಅಂತ ಏನೋ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರಾ? ಸದನದಲ್ಲಿ ಬೇಡದಿರೋ ವಿಚಾರಕ್ಕೆ ಜಗಳ ಮಾಡ್ಕೊಂತಾರೆ. ಹೌದು. ನಿಮ್ಮಂತ ಕಷ್ಟಕ್ಕೆ ಸ್ಪಂದಿಸಿ ಯಾರೂ ಇಲ್ಲ ಮೇಡಮ್. ಹೋದ ವಾರದಲ್ಲಿ ಬರೀ 3 ದಿವಸ ಡ್ಯೂಟಿ ಮಾಡಿದ್ದೀನಿ ಮೇಡಮ್. 3 ದಿವಸ ಡ್ಯೂಟಿ ಮಾಡಿರೋದು. ಒಂದೊಂದು ದಿವಸ ಇದೇ ಪೆಟ್ರೋಲ್ ಬಂಕಲ್ಲಿ 10 ಗಂಟೆಗೆ ನಿಂತ್ಕೊಂಡು 4:45 5 ಗಂಟೆಗೆ ಹೋಗಿದ್ದೀನಿ. ಇದೇ ಪೆಟ್ರೋಲ್ ಬಂಕಲ್ಲಿ, ಇದೇ ಭಾರತ್ ಪೆಟ್ರೋಲ್ ಬಂಕಲ್ಲಿ, ವಿನಾಯಕ್ ಹತ್ರ ಇದೇ ಪೆಟ್ರೋಲ್ ಬಂಕಲ್ಲಿ ಹೇಳಿರೋದು. ಎಲ್ಲೂ ಗ್ಯಾಸ್ ಸಿಕ್ಕಿಲ್ಲ ಮೇಡಮ್. ಅಲ್ಲಿ ಹೋಗಿದ್ದೀನಿ, ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಕರೆಕ್ಟಾಗಿ 10 ಗಂಟೆಗೆ ಪೆಟ್ರೋಲ್ ಬಂಕ್ ಒಳಗಡೆ ಬಂದಿದ ತಕ್ಷಣ ಗ್ಯಾಸ್ ಖಾಲಿ ಆಗಿದೆ. ಅಲ್ಲಿಂದ 10 ಗಂಟೆಯಿಂದ ಇಲ್ಲಿಗೆ 12 ಗಂಟೆಗೆ ಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು 4:45 5 ಗಂಟೆವರೆಗೆ ಹೋಗಿದ್ದೀನಿ ಗ್ಯಾಸ್ಗೆ. ಈ ಥರ ತೊಂದರೆ ಇದೆ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ಆಗ್ಬಿಟ್ಟಿದೆ. ಏನಕ್ಕೆ ಓಟ್ ಹಾಕಬೇಕು? ಏನಕ್ಕೆ ಓಟ್ ಹಾಕ್ಬೇಕು ಮೇಡಮ್? ಬೇಡವಲ್ಲ, ಓಟ್ ಅವಶ್ಯಕತೆ ಇಲ್ವಲ್ಲ ನಮ್ಗೆ. ಏನಕ್ಕೆ ಹಾಕ್ಬೇಕು ಹೇಳಿ ಓಟು? ಮತ್ತೆ ಚೈನಾ ಸರ್ಕಾರ ಬಂದರೆ ಮಾತ್ರ ಹಾಕ್ತೀರಾ ಮೇಡಮ್? ಮಾಡಿದ್ರೆ ಆ ಥರ ಮಾಡ್ಬೇಕು ಮೇಡಮ್.
ಕಂಟ್ರಿ ಡೆವಲಪ್ ಮಾಡಬೇಕು ಮೇಡಮ್. ಅದು ಬಿಟ್ಟು ಇವ್ರು ಬರೀ ಪಾಲಿಟಿಕ್ಸು. ಕಾಶ್ಮೀರ್ ಫೈಲ್ ನೋಡಿದ್ರಾ, ನೀವು ತಟ್ಟೆ ಹೊಡೀರಿ, ಡಮಟೆ ಹೊಡೀರಿ, ಏನು ಮೇಡಮ್ ಇದೆಲ್ಲ? ಇದರಲ್ಲಿ ಕಂಟ್ರಿ ಇಂಪ್ರೂವ್ ಆಗುತ್ತೆ ಮೇಡಮ್? ಏನೂ ಇಲ್ಲ ಮೇಡಮ್. ಬೋಕಸ್ ಮೇಡಮ್, ಎಲ್ಲ ಬೋಕಸ್. ನಮ್ಮ ಇಂಡಿಯಾ ಸರ್ಕಾರನೇ ಬೋಕಸ್ ಮೇಡಮ್. ಈಗ ಚೈನಾ ಥರ ಸರ್ಕಾರ ಬೇಕು ಅಂದರೆ ನೀವು ಯಾವ ಪಕ್ಷನ ನೀವು ಪ್ರೋತ್ಸಾಹಿಸ್ತೀರಾ? ಮೇಡಮ್ ಆ ಥರ ಇನ್ನೂ ಪಕ್ಷ ರೆಡಿನೇ ಆಗಿಲ್ಲ ಮೇಡಮ್. ಹೇಳ್ಬೇಕಂದ್ರೆ ಇಂಡಿಯಾದಲ್ಲಿ ಆ ಥರ ಕರೆಕ್ಟಾಗಿ ಡೆವಲಪ್ ಮಾಡೋರು ಯಾರೂ ಇನ್ನೂ ರೆಡಿನೇ ಆಗಿಲ್ಲ ಮೇಡಮ್. ಇದು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಾನು. ಯಾರೂ ರೆಡಿನೇ ಆಗಿಲ್ಲ, ಯಾರೂ ಸರಿ ಇಲ್ಲ. ಕಾಂಗ್ರೆಸ್ಸು ಸರಿ ಇಲ್ಲ, ಜನತಾದಳನೂ ಸರಿ ಇಲ್ಲ, BJPನೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಮೇಡಮ್. ಭಾಳ ಮೋಸ. ಬರೀ ಅವ್ರು ಆರಾಮಾಗಿ ನೋಡಿ ರಾಯಲಾಗೆ ಒಳ್ಳೆ ಪರ್ಫ್ಯೂಮ್ ಲೈಲಿನ್ ಶರ್ಟ್ ಹಾಕ್ಕೊಂಡು ರಾಯಲಾಗಿ ಓಡಾಡ್ಕೊಂಡು ಫಾರ್ಚುನರ್ ಕಾರಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲ ಗೌರ್ಮೆಂಟ್ ಎಲ್ಲ ಸರ್ಕಾರ, ಅವ್ರ ಮಕ್ಕಳೆಲ್ಲ ಸೇಫ್ ಇರ್ತಾರೆ ನೋಡಿ. ಜಗಳಾಟ ಆದಿಸಲ್ಲ. ಇವಾಗ ಯಾರು ಎತ್ನಾಳು ಏನು ಕೊಚ್ಕೊಳ್ತಾರೆ ಹಂಗೆ ಅಂತ, ಅವ್ರು ಮುಂದೆ ಇರ್ತಾರೆ ಗಲಾಟೆ ಟೈಮಲ್ಲಿ ಹೇಳ್ತಾರೆ ಮುಸ್ಲಿಂ ಬಿಡಬೇಕು, ಚುಚ್ಚು ಬಿಡಬೇಕು, ಸಾಯಿಸ್ಬಿಡ್ಬೇಕು ಅಂತ. ಯಾರು ಇರ್ತಾರ? ಯಾರೂ ಇರಲ್ಲ. ಬರೀ ಸುಮ್ಮನೆ ಅವ್ರು ಚೆನ್ನಾಗಿರ್ತಾರೆ, ಜನಕ್ಕೆ ನಾರ್ಮಲ್ ಜನಕ್ಕೆ ಸಾಯಿಸ್ತಾರೆ. ಬರೀ ಹಿಂಗೆ ಬರೀ ಇಂಥ ತಂದಿಕ್ಕೋ ಕೆಲಸನೇ ಬರೀ ನೋಡಿ. ನಾರ್ಮಲ್ ಜನ ಸಾಯ್ತಾರೆ, ಬರೀ ಇಂಥ ಕೆಲಸನೇ, ಬೇರೆ ಏನೂ ಇಲ್ಲ. ಬರೀ ಇಂಥ ಕೆಲಸನೇ ಅವ್ರದ್ದು. ಭಾಳ ಮೋಸ ಮೇಡಮ್, ಭಾಳ ಮೋಸ, ತುಂಬ ಮೋಸ. ನಮ್ಮ ಇಂಡಿಯಾದಲ್ಲಿ ಏನು ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ, ಬರೀ ಇಂಥದ್ದೇ ನೋಡಿ. ಒಂದು 40 ದಿವಸಕ್ಕೆ ನಾವು ಇಷ್ಟು ಓದಾಡ್ತಾ ಇದ್ದೀವಿ ಅಂದರೆ ಅಕಸ್ಮಾತ್ ಪೂರ್ತಿ ಪೆಟ್ರೋಲ್ ಗಿಡೋದೆಲ್ಲ ಬಂದಾಗ್ಬಿಟ್ಟು ಅಂತ ತಿಳ್ಕೊಬಿಟ್ಟು ಭಿಕ್ಷೆ ಇದ್ಬೇಕು, ಇಲ್ಲ ನಾನೆಲ್ಲ ಬೇರೆ ಕಡೆ ಹೋಗ್ಬಿಡ್ಬೇಕು ಅಷ್ಟೇ. ಬೇರೆ ಕಂಟ್ರಿ ಯಾರಾದ್ರು ನಮ್ಗೆ ಇಟ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಸೇರಿಸ್ಕೊಡಪ್ಪ ನಮಗೆ ಅಂತ ಅಲ್ಲಿ ಹೋಗ್ಬೇಕು ಅಷ್ಟೇ ನಾವು. ಮೇಡಮ್ ಆ ಥರನೇ ಇರೋದು ಪರಿಸ್ಥಿತಿ ಇರೋದು ಹೇಳ್ತಾ ಇರೋದು ನಿಮಗೆ. ಫ್ಯಾಟ್ ಹೇಳ್ತಾ ಇರೋದು ಆ ಥರ ಇರೋದು ಪರಿಸ್ಥಿತಿ ಹೇಳ್ತಾ ಇರೋದು. ಏನು ಮಾಡ್ತೀರಾ ಹೇಳಿ? ಆ ಥರ ಇದೆ, ಏನೂ ಮಾಡೋಕ್ಕಾಗಲ್ಲ. ಹೋಗ್ಲಿ ಸರ್, ನಿಮ್ಮ ಆಸೆ ಅಂತ ಚೈನಾ ಸರ್ಕಾರ ಬೇಗ ಬರಲಿ ಅಂತ ಸರ್ಕಾರ ಬರಬೇಕು, ಚೈನಾ ಥರ ಬರಬೇಕು, ಡೆವಲಪ್ಮೆಂಟ್ ಆ ಥರ ಮಾಡಬೇಕು. ಈ ಜಾತಿ ರಾಜಕಾರಣ ಬಿಡಬೇಕು ಫಸ್ಟು. ಬರೇ ಇದೆ ಮೇಡಮ್ ಜಾತಿ ರಾಜಕಾರಣ ಇಂಡಿಯಾದಲ್ಲಿ, ಅದೇ ಮೇನ್ ಪ್ರಾಬ್ಲಮ್. ಅವ್ರು ಬೇರೆ ಧರ್ಮ ಜಾತಿ ರಾಜಕಾರಣ ಬಿಟ್ರೇ ಒಳ್ಳೇದಾಗೋದಿಲ್ಲ, ಅಂದರೆ ಏನು ಇಂಪ್ರೂವ್ ಆಗಲ್ಲ ಮೇಡಮ್. ಬರೀ ಇದೇನೆ, ಬರೀ ತೊಂದರೆಗಳು ಕೊಡೋದು, ಇವ್ರು ಕಿತ್ತಾಡೋದು, ಬರೀ ಹಿಂಗೆ ಹೇಳೋದು, ಪ್ರತಿಯೊಂದು ಹೇಟ್ ಸ್ಪೀಚ್ ಕೊಡೋದು, ಒಬ್ಬರೊಬ್ಬರು ತಂದಿಕ್ಕೋದು, ಬರೀ ಇಂಥ ಇದೆಲ್ಲ ಬಿಡು. ಸ್ಪೀಚ್ ಅಂದರೆ ಯಾವ ಥರ ಕೊಡ್ತಾರೆ ಇವರೆಲ್ಲ? ಏನು ಮೇಡಮ್, ಬರೀ ಅವ್ರಿಗೆ ಅವ್ರು ಕೆಟ್ಟದಕ್ಕೆ ತೋರಿಸೋದು, ಮುಸ್ಲಿಮ್ಸ್ಗೆ ಇವ್ರು ಒಳ್ಳೆಯದು ತೋರಿಸೋದು, ಇವ್ರು ಕೊಟ್ಟಿದ್ದು ತೋರಿಸೋದು, ಬರೀ ಇಂಥನೇ ಕೆಲಸ ತಾನೆ. ಬರೀ ಹಿಂದೂ ಮುಸ್ಲಿಮ್ ಬರೀ ಇದೇ ನಡೀತಾ ಇರೋದು. ಒಂದು 10-11 ವರ್ಷದಿಂದ ಮುಂಚೆ ಇದೇ ನಡೀತಾ ಇರೋದು, ಬರೀ ಇದೇನೆ ಮೇಡಮ್. ನೋಡಿ ಮೇಡಮ್, ನಾವು ಚೈನಾಗಿಂದ 100 ವರ್ಷ ಹಿಂದೆ ಇದ್ದೀವಿ ಮೇಡಮ್ ಡೆವಲಪ್ಮೆಂಟಲ್ಲಿ. ಕಸ್ಟಮರ್ ಒಬ್ಬರು ಹೇಳ್ತಾ ಇದ್ದಾರೆ ನನಗೆ, ಉಗಿಯೋಕ್ಕೆ ಮನ್ಸು ಬರಲ್ಲ ಅಂತಾರೆ. ಅಲ್ಲಿ ಉಗಿಯೋಕ್ಕೆ ಮನ್ಸು ಬರಲ್ಲ ಅಂತಾರೆ ನನಗೆ. ಅವ್ರು ಚೈನಾದಿಂದ ನಾನು ನನ್ನ ಗಾಡೀಲಿ ಕೂತಿದ್ರು ಒಂದು ಸಲ, ನಾನು ಮಿಸ್ಟಿಕ್ ಬಿಟ್ಟಿದ್ದೀನಿ. ಅವ್ರು ಹಂಗಂತ ಇದ್ದಾರೆ, ಬರೀ ಇಲ್ಲಿ ಇಂಡಿಯಾದಲ್ಲಿ ಬರೀ ಇದೇನೆ. ಅವ್ರು ಇಂಡಿಯಾದವರೇ, ಅವ್ರು ಚೈನಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಂಗೆ ಹಂಗೆ ಅಂದರು, ಅಲ್ಲಿ ಉಗಿಯೋಕ್ಕೆ ಮನ್ಸು ಬರಲ್ಲ, ಆ ಥರ ಮೇಂಟೈನ್ ಮಾಡಿದ್ದಾರೆ ಅವ್ರ ಕಂಟ್ರಿ. ಇಲ್ಲಿ ನೋಡಿ ಮೇಡಮ್, ಎಲ್ಲಿದೆ ಮೇಡಮ್? ಒಂದು ರೋಡ್ ಸರಿ ಇಲ್ಲ, ಒಂದು ರಸ್ತೆ ಸರಿ ಇಲ್ಲ, ಏನೂ ಇಲ್ಲ. ಭಾಳ ಮೋಸ. ಕಸಾಯ ಎತ್ತಾಕೋರು ಏನೂ ಇಲ್ಲ ಮೇಡಮ್. ಅಯ್ಯೋ, ಒಂದು ಕಸ ಹಾಕೋ, ನೀವು ನೋಡಿ ಕೆಲವು ಕಡೆ ಎಷ್ಟು ಕಸ ಇದೆ ಈಗಲೂ. ಒಂದು ಕಸ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಮೇಡಮ್ ಇವ್ರಿಗೆಲ್ಲ. ಇವ್ರೇನು ಸರ್ಕಾರ ನಡೆಸ್ತಾರೆ ಮೇಡಮ್? ಎಲ್ಲ ತುಂಬ 70 ವರ್ಷ 80 ವರ್ಷ ಎಲ್ಲ ಇಂಥವ್ರೆ. ಇವರೇ ಕುದಿ ಆ ಚೇರ್ ಮೇಲೆ ಎಲ್ಲ ಅಧ್ವಾನ ಮಾಡಿಕ್ಕಿದ್ದಾರೆ. ಹೊಸ ಜನ್ರೇಷನ್ ಚೇಂಜ್ ಆಗಬೇಕು ಮೇಡಮ್. ಒಳ್ಳೆ ಎಜುಕೇಟೆಡ್, ಒಳ್ಳೆ ಟ್ಯಾಲೆಂಟ್ ಇರೋರು ಕೊಡಬೇಕು. ಇಂಥವ್ರಿಗೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ ಮೇಡಮ್? ಒಳ್ಳೆ ಇವಾಗ ಏನು ಕೆಲಸ ಮುಂದೆ ಏನು ಮಾಡಬೇಕು, ನಮ್ಮ ಕಂಟ್ರಿ ಹೆಂಗೆ ಡೆವಲಪ್ ಮಾಡಬೇಕು, ಆ ಥರ ಇರೋರು ಬೇಕು ಮೇಡಮ್. ಇವಾಗ ಸದ್ಯದಲ್ಲಿ ಯಾರು ರಾಜಕಾರಣದಲ್ಲಿ ಯಾರೂ ಇಲ್ಲ, ಯಾರೂ ಆ ಥರ ಇಲ್ಲ. ಏನು ಮೇಡಮ್, ಅವರು ಇವಾಗ ಮಾಡ್ತಾ ಇದ್ದಾರೆ. ಅವ್ರು ನೋಡಿ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ, ನೋಡ್ತಾ ಇದ್ರಲ್ಲ. ತೆಗೆದ್ಬಿಟ್ಟವ್ರೆ ನೋಡಿ, ಆ ಥರ ಮಾಡ್ತಾರೆ. ಎಲ್ಲಿ ಇಂಪ್ರೂವ್ ಆಗತ್ತೆ ಇಂಡಿಯಾ? ಅಷ್ಟು ಜನ MP ಇದ್ದಾರೆ, 560 MP ಏನೋ ಇದ್ದಾರೆ. ಅವ್ರಿಗೆ ಡೀಸೆಲ್ಲು ಪೆಟ್ರೋಲ್ ಎಲ್ಲ ನಮ್ಮ ಗಾಡೀಲಿ ಓಡಾಡ್ತಾ ಇರ್ತಾರೆ. ಅವರು ನಾವು ಕಟ್ಟೋ ತೆರಿಗೆಯಿಂದ ಆರಾಮಾಗಿ ಓಡಾಡ್ಕೊಂಡು, ಒಳ್ಳೆ ಲೈಲಿನ್ ಶರ್ಟ್ ಹಾಕ್ಕೊಂಡು, ಒಳ್ಳೆ ಪರ್ಫ್ಯೂಮ್ ಮಾಡ್ಕೊಂಡು ಜೂಮ್ ಅಂತ ಓಡಾಡ್ಕೊಂಡಿರ್ತಾರೆ. ನೋಡಿ, ಇಲ್ಲಿ ನಾವು ಸಾಯ್ತಾ ಇದ್ದೀವಿ. ಸಾವಿರಾರು MP ಗಳು, ಸಾವಿರಾರು MLAಗಳು, ಲಕ್ಷಾಂತರ MLAಗಳು, ಸಾವಿರಾರು ಕಾರ್ಪೊರೇಟರ್ಗಳು, ಅವ್ರಿಗೆ ಡ್ರೈವರು, ಅವ್ರ ಬಾಡಿ ಗಾರ್ಡ್ಸು, ಹಿಂದೆ ಒಂದು ಆಂಬುಲೆನ್ಸು, ಮತ್ತೆ ಹಿಂದೆ ಮುಂದೆ ಒಂದು ಅದಕ್ಕೆ ವ್ಯಾನು, ಅದಕ್ಕೆ ಪೊಲೀಸ್ ವ್ಯಾನು, ಅದಕ್ಕೆ ಪೊಲೀಸ್ ಸೆಕ್ಯೂರಿಟಿ. ಅಯ್ಯೋ, ತುಂಬ ತೊಂದರೆ ಇದೆ ಮೇಡಮ್, ತುಂಬ ತೊಂದರೆ ಇದೆ. ಗ್ಯಾಸ್ ರೈಟ್ ಬೆಲೆ ಕಮ್ಮಿ ಆಗ್ತಾ ಇಲ್ಲ. 3 ಅವರ್ ಹಿಂಗೆ ಈ ಥರ ಆಗಿದ್ರೆ ಹೆಂಗೆ ಬಾಡಿಗೆ ಹೊಡೆಯೋದು, ಹೆಂಗೆ ಮನೆ ಪರಿಸ್ಥಿತಿ ಮಾಡೋದು? ಇವಾಗ ಯುದ್ಧ ನಿಂತಿದೆ, ಓಕೆ ಪರವಾಗಿಲ್ಲ, ಜೀವನ ನಡೆಯುತ್ತೆ. ಏನು ನಡೆಯಲ್ಲ ಅಕ್ಕ. ಒಂದಿನ ಆಗಿದ್ರೆ ಗ್ಯಾಸು, ಒಂದಿನ ನಿಲ್ಲಿಸ್ಬೇಕು ಗಾಡಿ, ಆ ಥರ ಇದೆ. ಇವಾಗ ಪರವಾಗಿಲ್ಲ ಅಂತ ಹೇಳ್ತಾವ್ರೆ. ಈಗ ಫಸ್ಟ್ 6 ಅವರ್ ನಿಂತ್ಕೋಬೇಕಾಯ್ತು, ಇವಾಗ 3 ಅವರ್ ನಿಂತ್ಕೋತಾ ಇದೀವಿ. ಇವಾಗ ಜನ ಕಮ್ಮಿ ಇದೆ, ಪರವಾಗಿಲ್ಲ. ಬೆಳಿಗ್ಗೆ ಅಂದರೆ ತುಂಬ ಜಾಸ್ತಿ ಇರುತ್ತಲ್ಲ, ಆ ಥರ ಇರೋದು. ಹಾಂ, ಎಷ್ಟು ಕೊಟ್ರಿ ಇಲ್ಲಿ? ಇವತ್ತು 90 ರೂಪಾಯಿ ಆಗಿದೆ. ಮದುವೆ ಆಗಿದೆಯಾ ನಿಮಗೆ? ಇಲ್ಲ, ಮದುವೆ ಆಗಿದ್ರೆ ಅಷ್ಟೇ. ಏನು ಮಾಡ್ತೀರಾ ನೆಕ್ಸ್ಟ್ ಏನು ಮಾಡಬೇಕು ಜೀವನ?
ಆಗಲ್ಲ ಇವಾಗ ಮಾಡಕ್ಕೆ ಆ ಥರ ಆಗಿದೆ ಪರಿಸ್ಥಿತಿ, ಏನು ಮಾಡೋದು ಹೇಳಿ. ಮದುವೆ ಆಗ್ತೀರಾ ಆಗಲ್ವಾ ಮತ್ತೆ? ಮದುವೆ ಆಗ್ತೀನಿ, ಆಗಿಲ್ಲ ಅಂದರೆ ಎಷ್ಟೇ ಕಷ್ಟಪಟ್ಟರು ಮದುವೆ ಆಗ್ತೀರಾ? ಆಗ ಮದುವೆ ಆಗೇಬೇಕು, ಇಲ್ಲಾಂದ್ರೆ ಆಗತ್ತೆ ಜೀವನ. ಒಬ್ಬರೇ ಕೈನಲ್ಲಿ ಆಗಲ್ಲ ಎಲ್ಲ. ಈಗ ಯಾರ್ಯಾರು ಇದ್ದಾರಪ್ಪ ನಿಮ್ಮ ಜೊತೆಲಿ? ಹಾಂ, ಯಾರ್ಯಾರು ಇದ್ದಾರೆ? ಮನೆಯಲ್ಲಿ ಇದೆ ಎಲ್ಲ ಫ್ಯಾಮಿಲಿ, ಅಪ್ಪ ಅಮ್ಮ ಅಕ್ಕ ಎಲ್ಲ ಇದೆ. ನಿಭಾಯಿಸಕ್ಕಾಗುತ್ತಾ ಸಂಸಾರನ? ಏನು ನೋಡೋಣ, ದೇವರಿದೆ ಅಷ್ಟೇ, ಒಂದಿನ ಆಗದೆ. ನಿಭಾಯಿಸ್ತಾ ಇದ್ದೀರಾ? ನಿಭಾಯಿಸ್ತಾ ಇದ್ದೀನಿ. ಓಕೆ, ಎಷ್ಟು ದುಡ್ಕೊಂತೀರಾ? ಏನು ಮುಂಚೆ ಚೆನ್ನಾಗಿದ್ದು ಸ್ವಲ್ಪ ಆಟೋ ಬಿಸ್ನೆಸ್, ಇವಾಗ ಒಂದಿನ ಫುಲ್ ಟ್ಯಾಂಕ್ ಮಾಡಿದ್ರೆ 2 ದಿನ ಓಡಿಸ್ತೀನಿ, ಒಂದಿನ ನಿಲ್ಲಿಸ್ಬೇಕು ಗಾಡಿ, ಆ ಥರ ಇದೆ. ಮತ್ತೆ ಅವಾಗ ಏನು ಮಾಡ್ತೀರಾ ಜೀವನಕ್ಕೆ? ಬೇರೆ ಕೆಲಸ ಮಾಡಬೇಕು ಅಷ್ಟೇ ನೋಡಿ. ಏನು ಮಾಡ್ಕೊತೀರಾ ಕೆಲಸ? ನಾನು ಮೀನು ವ್ಯಾಪಾರ ಮಾಡ್ತೀನಿ. ಮೀನು ವ್ಯಾಪಾರ ಮಾಡ್ಕೊತೀರಾ? ಹಾಂ. ಓಕೆ, ಮೀನು ವ್ಯಾಪಾರ ಬೆಸ್ಟಾ ಆಟೋ ಓಡಿಸೋದು ಬೆಸ್ಟಾ? ಎಲ್ಲ ಬೆಸ್ಟ್ ಇಲ್ಲ, ಎಲ್ಲ ಕಷ್ಟ ಇದೆ ಅಕ್ಕ, ಯಾವುದು ಬೆಸ್ಟ್ ಇಲ್ಲ. ಅದಕ್ಕೆ ನೀವೇನು ಗೀಸು ಏನು ಇನ್ವೆಸ್ಟ್ ಮಾಡಂಗಿಲ್ಲ ಅದು ಮೀನಿಗೆ? ಮೀನಿಗೆ ಎಲ್ಲ ಇನ್ವೆಸ್ಟ್ ಮಾಡಬೇಕಲ್ಲ, ಐಸು ಅಂಗಡಿ ಬಾಡಿಗೆ, ಏನು ಫುಡ್ ಸಮುದ್ರದಲ್ಲಿ ಇದ್ದೀನಿ ನಾನು. ಇನ್ವೆಸ್ಟ್ ಇಲ್ಲ ಅಂದರೆ ಎಲ್ಲ ಇನ್ವೆಸ್ಟ್ ಇರುತ್ತೆ. ಅದು ಕಷ್ಟ ಅಂತ. ಎಲ್ಲ ಕಷ್ಟ ಇದೆ ಜೀವನದಲ್ಲಿ, ಏನು ಕಷ್ಟ ಇಲ್ಲ ಏನಿಲ್ಲ. ಎಲ್ಲ MLA ಮಂತ್ರಿಗೂ ಎಲ್ಲ ಬರಬೇಕು, ಮುಂದೆ ಮಾತಾಡಬೇಕು. ಓಟ್ ಟೈಮ್ನಲ್ಲಿ ಬರೋದು ಅಷ್ಟೇನಾ, ಬೇರೆ ಟೈಮ್ನಲ್ಲಿ ಬರಲ್ಲ. ಸಿದ್ದರಾಮ ಮಾತಾಡಬೇಕು ಮಂದಿ ಮುಂದೆ. ಏನಂತ ಮಾತಾಡ್ಬೇಕಪ್ಪ? ಆಟೋ ಡ್ರೈವರ್ಗೆ ಏನಿದ್ರೆ ಹೇಳಬೇಕು ಅಕ್ಕ, ತಿಂಗಳಿಗೆ ಒಂದು ಕಾಸು ಕೊಡಬೇಕು, ಒಂದು 20,000. ಹಾಂ, 2,000 ರೂಪಾಯಿ ಕೇಳ್ರಪ್ಪ. 2,000 ಇಲ್ಲ, 1 ರೂಪಾಯಿ ಕೊಡಲ್ಲ ಯಾರು. ಎಲ್ಲ ಸರ್ಕಾರ ಚೋರೆ ಅಕ್ಕ ಬಿಳಿ. ಸುಮ್ಮನೆ ಓಟ್ ಟೈಮ್ನಲ್ಲಿ ಬರ್ತಾರ ಅಷ್ಟೇ. ಓಟ್ ಯಾರಿಗೆ ಹಾಕಿದ್ರಿ? ಓಟ್ ಇವಾಗ ಯಾರಿಗೆ ಹಾಕಲ್ಲ, ಯಾಕೆ? ಎಲ್ಲ ಮನೆಯಲ್ಲಿ ಇರಬೇಕು ಎಲ್ಲ ಜನ, ಆಮೇಲೆ ಗೊತ್ತಾಗೋದು MLA MP ಅವ್ರಿಗೆ. ನೀವೆಲ್ಲ ಹಿಂಗಂತೀರಾ ಅಷ್ಟೇ? ಹಾಂ, ಬಿಡ್ತೀರಾ? ಯಾರು ಹಾಕಲ್ಲ ಅಕ್ಕ. ಏನಂದರೆ ಈ ಕಷ್ಟದಲ್ಲಿ ಈ ಥರ ಮಾಡಿದ್ರೆ ಬೇಜಾರಾಗಲ್ಲ ಮನ್ಸಿಗೆ. ಮಾತಾಡಬೇಕು ಮುಂದೆ, ಯಾರೋ ಬಂದು ಮಾತಾಡಲ್ಲ. ಯಾವುದು ಶ್ರೀಮಂತ ಬಂದರೆ ನೀ ಆಗಿದ್ರೆ ಬಂದು ಮಾತಾಡ್ಬಿಡ್ತಾರೆ. ನಾನು ಓಟ್ ಆಗಿ ನಾನು ಇದೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ, ನಮಗೇನ ಸಪೋರ್ಟ್ ಮಾಡಿ ಯಾಕೆ ಅದು ಈ ಥರ